ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್. ಸೊ ಬಿಗ್ ಬಾಸ್ ಹೊಸ ಪ್ರೊಮೋ ಅಪ್ಡೇಟ್ ಆಗಿದೆ ಕಲರ್ಸ್ ಕನ್ನಡ ಪೇಜಲ್ಲಿ. ಏನಪ್ಪ ಇದೆ ಪ್ರೋಮೋ ಅಲ್ಲಿ ಅಂತ ನೋಡೋದಾದರೆ, ಸೊ ನಾನಂದರೂ ಕ್ಯೂರಿಯಾಸಿಟಿಯಿಂದ ಪದೇ ಪದೇ ಚೆಕ್ ಮಾಡ್ತಾನೆ ಇದ್ದೆ ಪೇಜಲ್ಲಿ ಏನಾದರೂ ಪ್ರೋಮೋನ ಹಾಕ್ತಾರಾ ಅಂತ. ಸೊ ಫೈನಲಿ ಪ್ರೋಮೋನ ಹಾಕಿದ್ದಾರೆ. ಪ್ರೋಮೋದಲ್ಲಿ ಏನಿದೆಯಪ್ಪ ಅಂತಂದರೆ, ಅದನ್ನು ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ನೋಟಿಫಿಕೇಷನ್ ಬಂದರೆ ವೀಡಿಯೋ ಅಪ್ಲೋಡ್ ಮಾಡಿದ್ದು ಗೊತ್ತಾಗುತ್ತೆ ಆ್ಯಂಡ್ ವೀಡಿಯೋ ನೋಡೋದಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ದ ಟಾಪಿಕ್. ಬಿಗ್ ಬಾಸ್ ಪ್ರೋಮೋ ಯಾವಾಗ ಅಫಿಷಿಯಲ್ ಪೇಜಲ್ಲಿ ಅವರು ಅನೌನ್ಸ್ ಮಾಡಿದ್ರು, ಬಿಗ್ ಬಾಸ್ ಪ್ರೋಮೋನ ಅಪ್ಲೋಡ್ ಮಾಡಿದ್ರು. ಸೊ ಆವಾಗಲೇ ಹೇಳಿಬಿಟ್ಟಿದ್ರು ನರಕ ಸ್ವರ್ಗ ಅನ್ನೋದು ಎರಡು ಥೀಮ್ ಇಟ್ಕೊಂಡು ಈ ಸಲ ಬಿಗ್ ಬಾಸ್ ಬರ್ತಾ ಇದೆ ಅಂತ. ಸೊ ನಾವೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ನರಕ ಸ್ವರ್ಗ ಆ್ಯಸ್ ಯೂಶುವಲ್ ಹೋದ ಸೀಸನಲ್ಲಿ 10th ಸೀಸನಲ್ಲಿ ಅಸಮರ್ಥರು ಸಮರ್ಥರು ಅನ್ನೋಂಥ ಒಂದು ಏನು ಥೀಮ್ ಇಟ್ಕೊಂಡು ಬಂದರು. ಸೊ ಸೇಮ್ ಟು ಸೇಮ್ ಅದೇ ಇರುತ್ತೆ, ಸ್ವಲ್ಪ ವಿಭಿನ್ನವಾಗಿರಬೇಕು, ಏನು ಹೊಸತನ ಟ್ರೈ ಮಾಡಬೇಕು ಅಂತ ಅವ್ರ ಹೆಸರು ಸ್ವರ್ಗ ಅಥವಾ ನರಕ ಅಂತ ಇಟ್ಕೊಂಡಿದ್ದಾರೆ. ಅದೇ ಥೀಮಲ್ಲೇ ಇರುತ್ತೆ. ಈಗ ಹೋದ ಸೀಸನಲ್ಲಿ ಅಸಮರ್ಥರಿಗೆ ಹೇಗಿತ್ತು, ಸಮರ್ಥರಿಗೆ ಎಲ್ಲ ಥರ ಫೆಸಿಲಿಟೀಸ್ನ ಕೊಟ್ಟರು, ಎಲ್ಲ ಥರ ಮನೆಯ ಆ್ಯಕ್ಟಿವಿಟೀಸ್ನ ಮಾಡೋಕ್ಕೆ ಕೊಟ್ಟರು, ಆಮೇಲೆ ಎಲ್ಲ ಕಡೆ ಹೋಗೋಕ್ಕೆ ಅನುಮತಿನ ಕೊಟ್ಟರು, ಎಲ್ಲ ಥರ ಅವಕಾಶಗಳನ್ನ ಕೊಟ್ಟರು. ಬಟ್ ಅಸಮರ್ಥರಿಗೆ ಸ್ವಲ್ಪ ತುಂಬ ರಿಸ್ಟ್ರಿಕ್ಷನ್ನ ಇಟ್ಟರು. ಏನೇನು ರಿಸ್ಟ್ರಿಕ್ಷನ್ನು, ಅವರು ಸೋಫಾ ಮೇಲೆ ಕೂಡಂಗಿಲ್ಲ ಅಥವಾ ಮೇಲೆ ಕೂಡಂಗಿಲ್ಲ, ನೆಲಕ್ಕೆ ಕೂಡಬೇಕು. ಎಲ್ಲರದು ಸಮರ್ಥರು ಊಟ ಆದಮೇಲೆ ಅವರು ಊಟ ಮಾಡಬೇಕು. ದೆನ್ ಬಾತ್ರೂಮ್ ಎಲ್ಲನೂ ಅಸಮರ್ಥರೇ ಕ್ಲೀನ್ ಮಾಡಬೇಕು. ಈ ಥರ ಕೆಲವೊಂದು ರಿಸ್ಟ್ರಿಕ್ಷನ್ನು ಇತ್ತು. ಆಮೇಲೆ ಇನ್ನೊಂದು ಒಂದು ಯೂನಿಫಾರ್ಮ್ನ ಕೊಟ್ಟರು ಅವರು ಅಸಮರ್ಥರಿಗೆ, ಅಂದರೆ ಅಸಮರ್ಥರು ಇವರೇ ಅಂತ ಕ್ಲಿಯರ್ ಆಗಿ ವೀಕ್ಷಕರಿಗೆ ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಒಂದು ಯೂನಿಫಾರ್ಮ್ ಕೂಡ ಕೊಟ್ಟರು. ಅದು 1 ವಾರ ಇನ್ನೂ 2 ವಾರ ಅಷ್ಟೇ ಅದು ಕಂಟಿನ್ಯೂ ಆಯಿತು. ಆಮೇಲೆ ಆ್ಯಸ್ ಯೂಶ್ವಲ್ ಅವ್ರನ್ನ ಎಲ್ಲರನ್ನೂ ಒಂದೇ ಮಾಡಿ ಅದರಲ್ಲಿ ಗೇಮ್ನ ಆಡಿಸಿದ್ರು ಅಷ್ಟೇ. ಅದು ಸಮರ್ಥರು ಕಾನ್ಸೆಪ್ಟ್ನ ಅವ್ರು ತೊಗೊಂಡಿರೋದು ಅಷ್ಟೇ. ಬಟ್ ಈ ಸಲ ಬಿಗ್ ಬಾಸ್ ತಂಡ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಯಾಕಂತಂದರೆ ಪ್ರೋಮೋದಲ್ಲಿ ನೋಡಿರೋ ಹಾಗೆ ಟೆಕ್ನಿಷಿಯನ್ಸ್ ಎಲ್ಲರೂ ಮನೇನ ರೆಡಿ ಮಾಡ್ತಿದ್ದಾರೆ. ಬಟ್ ಅಲ್ಲಿ ನರಕ ಸ್ವರ್ಗನೂ ಎರಡು ಸೆಟ್ ಕಾಣ್ತಾ ಇದೆ. ಸೊ ನೋಡೋಕ್ಕೆ ಹೊರನೋಟಕ್ಕೆ ಆ ಥರ ಕಾಣ್ತಾ ಇದೆ. ಬಟ್ ಬಿಗ್ ಬಾಸ್ ಪೂರ್ತಿ ಎಪಿಸೋಡ್ ನೋಡಿದ ಮೇಲೆ ಅದು ಏನಂತ ಕ್ಲಾರಿಟಿ ಸಿಗೋಕ್ಕೆ ಸಾಧ್ಯ. ಬಟ್ ಸದ್ಯ ಮಾತ್ರ ಟೆಕ್ನಿಷಿಯನ್ಸ್ ಎಲ್ಲರೂ ರೆಡಿ ಮಾಡ್ತಿರುವಂಥ ಒಂದು ಪ್ರೋಮೋನ ಹಾಕಿದ್ದಾರೆ. ಅದರಲ್ಲಿ ಅವ್ರು ಹೇಳಿರೋ ಪ್ರಕಾರ ನರಕ ಮತ್ತು ಸ್ವರ್ಗ ಅನ್ನೋ ಒಂದು 2 ಡಿವಿಷನ್ಸ್ನ ಮಾಡಿದ್ದಾರೆ. ಒಂದೇ ಮನೆಯಲ್ಲಿ 2 ಪಾರ್ಟ್ಸ್ ಥರ ಮಾಡಿದ್ದಾರೆ. ಸೊ ಸ್ವರ್ಗದಲ್ಲಿ ಇರೋರೇ ಬೇರೆ, ನರಕದಲ್ಲಿ ಇರೋರೇ ಬೇರೆ, ಈ ಥರ ಏನೋ ಇದೆ. ಬಟ್ ಆ ಥರ ವರ್ಕ್ ಆಗುತ್ತೆ ಬಿಗ್ ಬಾಸ್ ಅನ್ನೋದು ಒಂದು ಡೌಟು. ಯಾಕಂತಂದರೆ ಒಂದೇ ಮನೆಯಲ್ಲಿ ಇಷ್ಟು ಇದ್ರೇ ಏನು, ನಾವು ಎಲ್ಲರನ್ನೂ ಕಂಟೆಸ್ಟೆಂಟ್ನ ಕಳಿಸಿರ್ತೀವಲ್ಲ, ಅವ್ರು ಒಂದೇ ಮನೆ ಇದ್ರೇ ಅದು ನೋಡೋಕ್ಕೆ ಚೆನ್ನಾಗಿ. ಬಟ್ ಈ ಸಲ ಅವ್ರು ಯಾವ ಥರ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ನಮಗೂ ಆ ವಿಜುವಲ್ ಸಿಗ್ತಾ ಇಲ್ಲ. ಬಟ್ ಸ್ಟಿಲ್ ಎಪಿಸೋಡ್ ನೋಡಿದ ಮೇಲೆ ನಂಗೆ ಗೊತ್ತಾಗೋದು ಪ್ರತಿಯೊಂದು ಸಹ. ಪ್ರೋಮೋದಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಈ ಸಲ 1 ಅಲ್ಲ 2 ಲೋಕನೇ ಬಿಗ್ ಬಾಸ್ ಮನೆಯಲ್ಲಿ ಸೃಷ್ಟಿ ಆಗ್ತಾ ಇದೆ ಅಂತ. ಒಂದು ಸ್ವರ್ಗ ಆಗಿರ್ಬೋದು, ಒಂದು ನರಕ ಆಗಿರ್ಬೋದು. ಸೊ ಮನೆ ಕೂಡ ಇಂಟೀರಿಯರ್ಸ್ ಕೂಡ ಅಷ್ಟೇ. ಈ ಹೋದ ಸೀಸನ್ಗಳಲ್ಲೆಲ್ಲ ಇರುತ್ತಲ್ಲ ಆ ಥರ ಇಂಟೀರಿಯರ್ಸ್ ಈ ಸಲ ಇರೋಲ್ಲ. ಯಾಕಂತಂದರೆ ನರಕ ಮತ್ತು ಸ್ವರ್ಗ ಅನ್ನೋ ಥೀಮ್ನಲ್ಲಿ ಇಂಟೀರಿಯರ್ಸ್ ಇರುತ್ತೆ. ಸೊ ಹೋಲ್ ಬಿಗ್ ಬಾಸ್ ಅಂದರೆ 3 months ಜರ್ನಿ ಏನಿದೆ, ಸೊ ಇದು 3 ತಿಂಗಳು ಈ ನರಕ ಮತ್ತು ಸ್ವರ್ಗ ಅನ್ನೋ ಥೀಮಲ್ಲೇ ಹೋಗುತ್ತಾ? ಸೊ ನನಗೆ ಸ್ವಲ್ಪ ಕನ್ಫ್ಯೂಷನ್ನು. ಈ ನರಕ ಸ್ವರ್ಗ ಅನ್ನೋ ಥೀಮು ಜಸ್ಟ್ ಫಾರ್ ಸ್ಟಾರ್ಟಿಂಗ್ ಇರುತ್ತೆ. ಆಮೇಲೆ ಎಲ್ಲರನ್ನೂ ಕಂಟೆಸ್ಟೆಂಟ್ ಅವರು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ. ಬಿಗ್ ಬಾಸ್ ಅನ್ನೋ ಶೋ 3 ತಿಂಗಳು ರನ್ ಆಗುವಂಥ ಶೋ. ಈ ಶೋ ಬರೀ ಒಂದೇ ಥೀಮ್ ಮೇಲೆ 3 ತಿಂಗಳು ಅವರು ಲ್ಯಾಗ್ ಮಾಡೋದು, ಸೊ ನನ್ನ ಪ್ರಕಾರ ಇಟ್ಸ್ ಕ್ವೈಟ್ ಬೋರಿಂಗ್ ಅಂತ ಅನಿಸುತ್ತೆ. ನೋಡೋರಿಗೆ ಬರೀ ಸ್ವರ್ಗ ನರಕ ಅನ್ನೋ ಥೀಮ್ ಇಟ್ಕೊಂಡು ಅವರು 3 ತಿಂಗಳು ಆಟ ಆಡೋದು ಅನ್ನೋದಾದರೆ ಇಟ್ಸ್ ಕ್ವೈಟ್ ಬೋರಿಂಗ್. ಬಟ್ ಅವರು ಏನು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ನ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು. ಬಟ್ ನನಗನ್ಸೋ ಪ್ರಕಾರ ಅವರು ಸ್ಟಾರ್ಟಿಂಗ್ ಸ್ವರ್ಗ ನರಕ ಅನ್ನೋ ಥೀಮ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಇಟ್ಸ್ ಕಂಟಿನ್ಯೂ ಫಾರ್ 2 weeks ಅದೇ ಥರ ಇರುತ್ತೆ. ಆಮೇಲೆ ಎಲ್ಲ ಕಂಟೆಸ್ಟೆಂಟ್ನ ಅವ್ರು ಈಕ್ವಲ್ ಮಾಡ್ತಾರೆ ಆ್ಯಂಡ್ ಈಕ್ವಲ್ ಆಗಿ ಕಾಂಪಿಟೇಷನ್ಸ್ನ ಕೊಡ್ತಾರೆ. ಸೊ ಅದರಲ್ಲಿ ಯಾರು ಪರ್ಫಾರ್ಮ್ ಮಾಡ್ಕೊಂಡು ಹೋಗ್ತಾರೋ ಅಥವಾ ತಮ್ಮ ನಡವಳಿಕೆನ ತಮ್ಮ ಕ್ಯಾರೆಕ್ಟರ್ನ ಮೊದಲು ಇದ್ದ ಹಾಗೆ ಯಾರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೋ ಸೊ ಅವರು ಗೆಲ್ಲಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬಟ್ ಸ್ಟಿಲ್ ಏನಾಗುತ್ತೆ, ಹೇಗೆ ಹೋಗುತ್ತೆ ಗೇಮು ನೋಡಬೇಕು. ಆಮೇಲೆ ಇನ್ನೊಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಅಡ್ವಾಂಟೇಜಸ್ ಏನಂತಂದರೆ, ಹೋದ ಸಲ ಯಾರು ಅಸಮರ್ಥರು ಅನ್ನೋ ಒಂದು ಕ್ಯಾಟಗರಿಲಿ ಮನೆ ಒಳಗೆ ಹೋದರು,
ಅವರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳೇ. ಅಲ್ಲಿ ವರ್ತೂರು ಸಂತೋಷ್ ಅವರು ಸ್ವಲ್ಪ ಹೆಚ್ಚು ಮುಖಪರಿಚಯ ಇಲ್ಲದೆ ಇರೋದ್ರಿಂದ, ಬಟ್ ಎಲ್ಲರದು ಆಲ್ಮೋಸ್ಟ್ ಟಿ ವಿ ಸೀರಿಯಲು, ಫಿಲಮು ಅದು ಇದು ಇದರಲ್ಲೆಲ್ಲ ಬಂದಿರೋದ್ರೆ ಹೆಚ್ಚು ಮುಖಪರಿಚಯ ಇರುತ್ತೆ. ಬಟ್ ವರ್ತೂರು ಸಂತೋಷ್ ಅವರು ತಮ್ಮದೇ ಫೀಲ್ಡಲ್ಲಿ ತುಂಬ ಸಾಧನೆ ಮಾಡಿದಂಥ ವ್ಯಕ್ತಿನೇ. ಬಟ್ ಟಿ ವಿ ಸೀರಿಯಲ್ಗಳಲ್ಲಿ ಇರೋರು ಸ್ವಲ್ಪ ಜಾಸ್ತಿ ಮುಖಪರಿಚಯ ಆಗಿರೋದ್ರಿಂದ ಇವರು ಜಾಸ್ತಿ ಗುರ್ತು ಹಿಡಿತಾರೆ ಜನ. ಬಟ್ ಇವರು ಯಾವುದೇ ಕ್ಯಾಮ್ರಾ ಮುಂದೆ ಫೇಸ್ ಮಾಡಲ್ದೇ ಇರೋದ್ರಿಂದ ಅಷ್ಟು ಜನ ಕಂಡು ಹಿಡಿತಾ ಇರಲ್ಲ. ಬಟ್ ಸ್ಟಿಲ್ ವರ್ತೂರು ಸಂತೋಷ್ ಅವರು ಬಂದಾಗ ಹೀ ಈಸ್ ಆಲ್ಸೋ ಸ್ಟ್ರಾಂಗ್ ಕಂಟೆಂಡರ್. ಅವರು ಯಾವಾಗ ಅಸಮರ್ಥರು ಅನ್ನೋ ಒಂದು ಕ್ಯಾಟಗರಿಲಿ ಬಂದರು, ಅವರು ಜನಕ್ಕೆ ಹೆಚ್ಚು ಇಷ್ಟ ಆಗ್ತಾ ಹೋದರು. ಸೊ ಇದು ಸ್ಪರ್ಧಿಗಳಿಗೆ ಅಡ್ವಾಂಟೇಜಸ್ ಆಗ್ತಾ ಹೋಗುತ್ತೆ. ಜನ ನೋಡೋ ರೀತಿನೇ ಅದೇ. ಜನ ಅನ್ನೋಕ್ಕಿಂತ ಈಗ ನಾವು ಯಾರಾದರೂ ನೋಡಿದ್ರೆ ಅಸಮರ್ಥರು, ಅಯ್ಯೋ ಪಾಪ ಕೆಲಸ ಮಾಡ್ತಾರಲ್ಲ, ಸೊ ಇಷ್ಟೆಲ್ಲ ಅನ್ನಿಸ್ಕೊಳ್ಬೇಕಲ್ವ, ಅವ್ರು ಕಾಲು ಒತ್ತಬೇಕಲ್ವ, ಅವ್ರು ಚಪ್ಪಲಿ ತರಬೇಕಲ್ವ, ಅವ್ರು ಬಾತ್ರೂಮ್ ತೊಳಿಬೇಕಲ್ವ, ಅವ್ರಿಗೆ ಅಡುಗೆ ಮಾಡಬೇಕಲ್ವ. ಸಮರ್ಥರು ಏನು ಮಾಡ್ತಾರೆ? ಅವ್ರಿಗೆ ಕೂತಲ್ಲೇ ಊಟ ಬರುತ್ತೆ, ತಿಂಡಿ ಆಗುತ್ತೆ, ಸೊ ಮನೆ ಕೆಲಸ ಏನೂ ಇರಲ್ಲ, ಆರಾಮ್ಸೆ ಅವರು ಅಸಮರ್ಥರ ಮೇಲೆ ಆರ್ಡರ್ ಮಾಡಿಕೊಂಡು ಅವರು ಕೂಡ್ತಾರೆ ಅನ್ನೋಕ್ಕೋಸ್ಕರ ಅಸಮರ್ಥರು ಹೆಚ್ಚು ಇಲ್ಲಿ ಕಾಣಿಸ್ತಾ ಹೋಗಲ್ಲ. ಸೊ ಅಲ್ಲಿ ಕಾಣಿಸ್ತಾ ಹೋಗೋದು ವೀಕ್ಷಕರಿಗೆ ಸಮರ್ಥರು ಯಾರು ಕಾಣಿಸ್ತಾ ಹೋಗಲ್ಲ, ಕಾಣಿಸೋದು ಅಸಮರ್ಥರು. ಸೊ ಹೆಚ್ಚು ಸಿಂಪತಿಯನ್ನು ತಗೊಳ್ಳೋದು ಅಸಮರ್ಥರು. ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಅಸಮರ್ಥರಿಗೆ ಹೋದ್ಸಲ. ಸೊ ಕಾರ್ತಿಕ್ ಆಗಿರ್ಬೋದು, ತನಿಷಾ ಆಗಿರ್ಬೋದು, ಸಂಗೀತ, ಪ್ರತಾಪ್, ವರ್ತೂರು, ಈ ಕ್ಯಾಟಗರಿಯಲ್ಲಿರೋವಂಥವ್ರಿಗೆ ಜಾಸ್ತಿ ಜನರ ದೃಷ್ಟಿ ಬೀಳ್ತಾ ಹೋಗ್ತವ್ರ ಮೇಲೆ ಅವರು ಜಾಸ್ತಿ ಕಾಣ್ತಾ ಹೋದರು. ಸೊ ಅವರು ಬೇಗ ಫೇಮಸ್ ಆಗೋಕ್ಕೆ ಅವ್ರಿಗೊಂದು ಚಾನ್ಸ್ ಸಿಕ್ತು. ಇನ್ನು ಸಮರ್ಥರು ಯಾರು, ವಿನಯ್ ಆಗಿರ್ಬೋದು, ನಮ್ರತಾ ಆಗಿರ್ಬೋದು, ಆಮೇಲೆ ಯಾರು ತುಕಾಲಿ ಸಂತೋಷ್ ಆಗಿರ್ಬೋದು, ಇವರೆಲ್ಲ ಸಮರ್ಥರು ಅನ್ನೋ ಒಂದು ಸ್ನೇಹಿತು, ಇವರೆಲ್ಲ ಸಮರ್ಥರು ಅಲ್ಲಿ ಬಂದುಬಿಟ್ರು. ಸೊ ಇವರು ಹೆಚ್ಚು ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಇವರು ವಿಫಲ ಆದರು. ಹೆಚ್ಚು ಗೆಲ್ಲಕ್ಕಾಗಲಿಲ್ಲ, ಹೆಚ್ಚು ಕಾಣಿಸ್ಕೊಳ್ಳೋಕ್ಕಾಗಲಿಲ್ಲ. ಸೊ ಈ ಕಡೆ ವಾಲ್ತಾ ಹೋಯಿತು. ಸೊ ಈ ಸಲನೂ ಅದೇ ಥರ ಆಗುತ್ತೆ. ಯಾಕಂತಂದರೆ ನರಕದಲ್ಲಿರೋರಿಗೂ ಆಬ್ವಿಯಸ್ಲಿ ಅವ್ರಿಗೆ ಜಾಸ್ತಿ ಓಟ್ಸ್ ಬಂದಿರಲ್ಲ. ಸೊ ಅವ್ರನ್ನ ನರಕಕ್ಕೆ ಹಾಕೋದವರು ಫಸ್ಟ್ ಆಫ್ ಆಲ್ ಅವರು ಪ್ಲ್ಯಾನ್ ಮಾಡಿರ್ತಾರೆ. ಯಾರು? ಬಿಗ್ ಬಾಸ್ ಟೀಮ್ನವರು. ಯಾರನ್ನ ನರಕಕ್ಕೆ ಕಳಿಸ್ಬೇಕು, ಯಾರನ್ನ ಸ್ವರ್ಗಕ್ಕೆ ಕಳಿಸ್ಬೇಕು. ಆ್ಯಂಡ್ ತುಂಬ ಈ ಸಂಗೀತ ಅನ್ನೋರು ಸಹ ತುಂಬ ಹೆಸರು ಮಾಡಿದವ್ರೆ. ಹೋದ್ಸಲ ಒಂದು ಫಿಲಮ್ ಮಾಡಿದರು, ಎಲ್ಲ ಮಾಡಿದರು. ಸೊ ಅವ್ರಿಗೆ ಜಾಸ್ತಿ ಓಟ್ಸ್ ಬೀಳಲಿಲ್ಲ. ಆ್ಯಂಡ್ ತನಿಷಾ ಕೂಡ ಅಷ್ಟೇ, ತುಂಬ ಟಿ ವಿ ಸೀರಿಯಲಲ್ಲಿ ವಿಲನ್ ಆ್ಯಕ್ಟರ್ಸ್ ಮಾಡಿದ್ರು, ಅವ್ರಿಗೂ ತುಂಬ ಓಟ್ಸ್ ಬೀಳಲಿಲ್ಲ. ಅವರಿಬ್ಬರು ಅಸಮರ್ಥರು ಒಂದು ಕ್ಯಾಟಗರಿಲೇ ಬಂದರು. ಆಬ್ವಿಯಸ್ಲಿ ಲಾಸ್ಟ್ ತನಕ ಹೋರಾಡಿದ್ದು ಅವರೇ. ಸಂಗೀತ ಅವರು ಲಾಸ್ಟ್ ತನಕ ಇದ್ದರು. ಯಾರು? ಕಾರ್ತಿಕ್ ಅವ್ರು ವಿನ್ನರೇ ಆದರು. ಅಸಮರ್ಥರ ಪಟ್ಟಿಂದನೇ ಬಂದಿದ್ದು ಅವರು. ದೆನ್ ತನಿಷಾ. ಸೊ ಇವರೆಲ್ಲರೂ ಜನರ ಮನಸ್ಸನ್ನ ಬೇಗ ಗೆದ್ದರು. ಬಟ್ ಸ್ಟಿಲ್ ಇದು ಅವಕಾಶ ಸಮರ್ಥರಿಗೆ ಸಿಗಲಿಲ್ಲ. ಈ ಸಲನೂ ಅದೇ ರಿಪೀಟ್ ಆಗುತ್ತೆ. ನರಕದಲ್ಲಿರೋರು ಹೆಚ್ಚು ಓಟ್ಸ್ ತೊಗೊಳ್ದೇ ನರಕಕ್ಕೆ ಬಂದಿರ್ತಾರೆ. ಆ್ಯಂಡ್ ಹೆಚ್ಚು ಅವರಿಗೆ ಜನರ ಪ್ರೀತಿ ಸಿಗುತ್ತೆ. ಯಾಕಂದರೆ ಅವ್ರು ಸ್ಟಾರ್ಟಿಂಗಿಂದನೇ ಕಷ್ಟಪಡೋಕ್ಕೆ ಶುರು ಮಾಡಿಬಿಡ್ತಾರೆ. ಬಿಗ್ ಬಾಸು ತುಂಬ ಟಾಸ್ಕ್ನ ಕೊಡ್ತಾರೆ ಅವರಿಗೆ, ತುಂಬ ರಿಸ್ಟ್ರಿಕ್ಷನ್ನ ಇಟ್ಬಿಟ್ಟಿರ್ತಾರೆ ನರಕದಲ್ಲಿ ಇರೋದ್ರಿಂದ. ಸೊ ಜನರ ಮನಸ್ಸನ್ನು ಬೇಗ ಕಲ್ದಿಯೋದು ನರಕದಲ್ಲಿರೋರಿಗೆ. ಯಾರ್ಯಾರು ಬಿಗ್ ಬಾಸ್ ಗೆಲ್ಲೋ ಟ್ರೋಫಿ ತನಕ ಕನಸು ಕಂಡ್ಕೊಂಡು ಬಂದಿರ್ತಾರಲ್ಲ, ಅವ್ರಿಗೆ ನರಕಕ್ಕೆ ಹೋಗೋದು ನನ್ನ ಪ್ರಕಾರ ಬೆಸ್ಟ್. ಯಾಕಂತಂದರೆ ಸ್ಟಾರ್ಟಿಂಗೇ ಅವರು ತುಂಬ ಕಷ್ಟಪಟ್ಬಿಟ್ರೆ ಮುಂದೆ ಈಸಿ ಆಗುತ್ತೆ ಅವರಿಗೆ ಬಿಗ್ ಬಾಸ್ ಜರ್ನಿ ಅನ್ನೋದು ನನ್ನ ಒಂದು ಅಸೆಂಪ್ಷನ್. ಸೊ ನೋಡಬೇಕು ಈ ಸಲ ಬಿಗ್ ಬಾಸು ಹೇಗೆ ಹೋಗುತ್ತೆ ಅಂತ. ಸೊ ನಾಳೆ ತೆರೆ ಬೀಳುತ್ತೆ ಬಿಗ್ ಬಾಸ್ಗೆ. ಯಾರ್ಯಾರು ಕಂಟೆಸ್ಟೆಂಟ್ ಬರ್ತಾರಂತ ಗೊತ್ತಾಗೇ ಆಗುತ್ತೆ. ಆ್ಯಂಡ್ ಇವತ್ತು ರಾಜಾರಾಣಿ ಶೋ ಅಲ್ಲಿ ಒಂದಿಷ್ಟು ಕಂಟೆಸ್ಟ್ಗಳ ನೇಮನ್ನು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ರಿವೀಲ್ ಮಾಡಿದ ತಕ್ಷಣ ನಮ್ಮ ಚಾನಲಲ್ಲಿ ಫಸ್ಟ್ ಅಪ್ಡೇಟ್ಸ್ ನಿಮಗೆ ಬಂದೇ ಬರುತ್ತೆ. ಸೊ ಬಿಗ್ ಬಾಸ್ ಕಂಪ್ಲೀಟ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ಲೈಫ್ ಚೇಂಜಿಂಗ್ ಫ್ಯಾಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್.